ಹಾಯ್ ಹಾಲ್ ವೆಲ್ಕಮ್ ಟು ಪೂರ್ಣಿಮಾ ಪಾನ್ವಿ ಲಾಗ್ಸ್. ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇದೆ. ಅದಕ್ಕೆ ಅವಳದು ವೈಟ್ ಟ್ರ್ಯಾಕ್ ಸೂಟ್ ಬರುತ್ತೆ, ಅದು ಯೂಶ್ವಲಿ ವೆನ್ಸ್ಡೇ ಮಾತ್ರ ಹಾಕೋದು. ಸೊ ಅದನ್ನೇ ಹಾಕೊಂಬರೋಕ್ಕೆ ಹೇಳಿದರು. ನಾನು ನನ್ನ ಮಗಳು ಇಬ್ಬರು ಹೋಗಿದ್ದೀವಿ ಅಲ್ಲಿ ಆ ಫೀಲ್ಡಿಗೆ. ಆಲ್ಮೋಸ್ಟು ನಿಯರ್ ಬೈ ಇದೆ ನಮ್ಮ ಮನೆಗೆ. ಸೊ ಎಂಟ್ರೆನ್ಸಲ್ಲೇ ಸೆಲ್ಫಿ ಇತ್ತು ಅವ್ರದ್ದು ಸ್ಪೋರ್ಟ್ಸ್ ಥೀಮ್ದು. ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ವಿ. ಆಮೇಲೆ ಟ್ರ್ಯಾಗ್ಸ್ ಎಲ್ಲ ಹಾಕಿ ಆ್ಯಂಡ್ ಇನ್ನು ಕವರ್ ಮಾಡಿ ಬಲೂನ್ಸ್ ಎಲ್ಲ ರೆಡಿ ಮಾಡ್ತಿದ್ರು. ಯೂಶ್ವಲಿ ಶಾಪ್ 9:30 ಅಂತ ಹೇಳಿದರು. 9:30ಗೆ ಹೋದ್ವಿ. ಸ್ವಲ್ಪ ಜನ ಬಂದಿದ್ದರು, ಸ್ವಲ್ಪ ಜನ ಬಂದಿರಲಿಲ್ಲ. ಅದಾದಮೇಲೆ ಸ್ವಲ್ಪ ಇನ್ನೊಂದು ಹಾಫ್ ಆನ್ ಅವರ್ ಟೈಮ್ ತೊಗೊಂಡು ಎಲ್ಲ ಮಕ್ಕಳು ಬಂದಮೇಲೆ ಫುಲ್ಲು ಒಂದು ರೌಂಡು ಮ್ಯಾರಥಾನ್ ಥರ ಮಾಡಿದ್ರು. ಲೈಕ್ ಜಸ್ಟ್ ಇಂಡಿಪೆಂಡೆನ್ಸ್ ಡೇಗೆಲ್ಲ ಮಾಡ್ತಾರಲ್ಲ ಆ ಥರ. ಅವ್ರ ಸ್ಕೂಲಿಂದ ಟೀಚರ್ಸ್ ಆಗಿರ್ಬೋದು, ಮಕ್ಕಳು ಆಗಿರ್ಬೋದು. ಜಸ್ಟ್ UKG ಮಕ್ಕಳು ಮಾತ್ರ ಪಾರ್ಟಿಸಿಪೇಟ್ ಮಾಡಿದ್ರು. ಇನ್ನು ಚಿಕ್ಕ ಮಕ್ಕಳೆಲ್ಲ ಇನ್ನೂ ಮಾಡಲಿಲ್ಲ. ಆ್ಯಕ್ಚುಲಿ ಇವರು ಸೀನಿಯರ್ಸ್ ಅಂದ್ಬಿಟ್ಟು ಇವರಿಗೆಲ್ಲ ಸ್ಟಾರ್ಟಿಂಗ್ ಅದು ಮಾಸ್ ಪಾಸ್ಟ್ ಆಗಿರ್ಬೋದು ಆ್ಯಂಡ್ ವೆಲ್ಕಮ್ ಡ್ಯಾನ್ಸ್ ಆ್ಯಂಡ್ ಡ್ರಿಲ್ಲು, ಯೋಗ ಇಷ್ಟನ್ನು ಸೀನಿಯರ್ ಮಕ್ಕಳು ಏನಿದ್ದಾರೆ UKG ಮಕ್ಕಳು ಅವ್ರಿಗೆ ಮಾಡಿಸಿದ್ರು. ಇಲ್ಲಿ UKGನೇ ಲಾಸ್ಟ್. ಸೊ ನೋಡಿ, ನೆಕ್ಸ್ಟು ಯೋಗ ಕೂಡ ಮಾಡ್ತಿದ್ದಾರೆ. ಯೋಗ ಆ್ಯಕ್ಚುಲಿ ಬಾಯ್ಸ್ಗೆ ಮಾಡಿಸಿದ್ರು. ಅದಾದಮೇಲೆ ಡ್ರಿಲ್ ಇದೆ. ಡ್ರಿಲ್ಲು ಬಂದು ನನ್ನ ಮಗಳೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾಳೆ. ಸೊ ತುಂಬ ಚೆನ್ನಾಗಿ ಮಾಡಿದ್ಲು. ಒಂಥರ ತುಂಬ ಬೆಂಡಿಂಗ್ ಎಕ್ಸಸೈಸ್ ಆಯಿತು ಅವಳಿಗೆ. ಈ ಥರನೇ ನಮಗೂ ಆ್ಯಕ್ಚುಲಿ ನಾವು ಇದೇ ಥರ ಮಾಡಿಸ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಫೈನಲಿ ಅವ್ರ ಸ್ಕೂಲಿಂದನೇ ಪಾಸ್ಟ್ 115 ಡೇಸಿಂದ ಮಾಡಿಸ್ತಿದ್ದಾರೆ. ಒಳ್ಳೆ ವರ್ಕೌಟ್ ಆಗಿರ್ಬೋದು ಆಗ್ತಿದೆ ಅವಳಿಗೆ ಬಾಡಿಗೆಲ್ಲ. ಸೊ ಸಿಕ್ಕಾಪಟ್ಟೆ ಎನರ್ಜಿ ಕೂಡ ಅವಳಿಗೆ. ಫುಲ್ ಜೋಶ್ ಮಾಡಬೇಕು ಈ ಥರ ಅಂದ್ಬಿಟ್ಟು ಫುಲ್ ಮನೇಲಿ ಬಂದು, ಯೂಶ್ವಲಿ ಗೊತ್ತಲ್ಲ ಮಕ್ಳುಗಳು ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತಾರೆ, ನಾನು ಅದಕ್ಕೆ ಸೇರಿದ್ದೀನಿ. ಹಾಗೆ ಮಾಡೋದು ಹೀಗೆ ಮಾಡೋದು, ಯಾವುದೇ ಟೂಲ್ಸ್ ಇದ್ರೂ ಎತ್ಕೊಂಡು ಆ ಥರ ಮಾಡ್ತಿರ್ತಾರೆ. ಸೊ ಇಲ್ಲೂ ಅದೇ ಥರ ಕೂಡ ಮಾಡಿದ್ಲು. ಇದಾದಮೇಲೆ ಸ್ಪೋರ್ಟ್ಸ್ ಸ್ಟಾರ್ಟ್ ಆಯಿತು. ಇವ್ರ ಸ್ಕೂಲಲ್ಲಿ ಸ್ಪೋರ್ಟ್ಸು ಆ್ಯಕ್ಚುಲಿ ಎಲ್ಲ ಮಕ್ಕಳನ್ನು ಪಾರ್ಟಿಸಿಪೇಟ್ ಮಾಡಿಸ್ತಾರೆ. ಮತ್ತು ಪ್ರೈಸು ಫಸ್ಟು ಸೆಕೆಂಡ್ ಆ ಥರ ಇರೋಲ್ಲ. ನಾರ್ಮಲಾಗಿ ಚಿಕ್ಕ ಮಕ್ಕಳಾಗಿರೋದ್ರಿಂದ ಎಲ್ಲರಿಗೂ ಕೂಡ ಮೆಡಲ್ಸ್ನ ಕೊಡ್ತಾರೆ. ಇಲ್ಲಾಂದರೆ ಮಕ್ಕಳು ಅಳೋದಾಗಿರ್ಬೋದು, ಇಲ್ಲ ಸ್ವಲ್ಪ ಪಾರ್ಶಿಯಾಲಿಟಿ ಅದು ಇದು ಪೇರೆಂಟ್ಸ್ಗಳದ್ದು ಇರುತ್ತಲ್ಲ, ಸ್ವಲ್ಪ ಅದು ಕಂಪ್ಲೇಂಟ್ಸು, ಅದಕ್ಕೋಸ್ಕರನೇ ಇಲ್ಲಿ ಫಸ್ಟ್ ಸೆಕೆಂಡ್ ಮಕ್ಕಳು ಬಂದಿರೋರು ಕೊಡೋದಕ್ಕಿಂತ ಎಲ್ಲ ಮಕ್ಳಿಗೂ ಈಕ್ವಾಲಿಟಿ ಆಗಿ ಇಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಪಾರ್ಟಿಸಿಪೇಟ್ ಮಾಡಿಸ್ತಾರೆ. ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಆಮೇಲೆ ಎಲ್ರಿಗೂ ಕೂಡ ಮೆಡಲ್ ಹಾಗೆ ಸ್ಟೇಜ್ ಮೇಲೆ ಹೋಗಿ ಹಾಕ್ತಾರೆ. ಅದು ಮಕ್ಕಳಿಗೆ ಯೂಶ್ವಲಿ ಒಂಥರ ಮೆಮೊರಿಯಬಲ್ ಆ್ಯಂಡ್ ತುಂಬ ಖುಷಿ ಕೂಡ ಆಗುತ್ತೆ. ಸೊ ನನ್ನ ಮಗಳೂ ಕೂಡ. ಮತ್ತು ಇವರು ಒಂದೇ ಥರ ಗೇಮ್ಸ್ ಮಾಡಿಸ್ಬೇಕಲ್ಲ ಅಂದ್ಬಿಟ್ಟು ಅದಕ್ಕೆ ಒಂದೊಂದು ನೇಮ್ ಇರ್ತಾರೆ. ಲೈಕ್ ಫ್ರಾಗ್ ರೇಸ್ ಎಲ್ಲ ಯೂಶ್ವಲಿ ಇರುತ್ತಲ್ವ, ಫ್ರಾಗ್ ರೇಸ್ ಇರ್ಬೋದು, ಹನಿ ಬೀ ರೇಸು, ಆ ಥರ ಎಲ್ಲ. ಆ ಥರ ಜಸ್ಟ್ ಕುಂಡ್ಕೊಂಡು ಆ ಥರ ಹ್ಯಾಕ್ ಮಾಡ್ಕೊಂಡು ಹೋಗೋದು ಹಾಗೆ ಮಾಡ್ತಾರೆ. ನನ್ನ ಮಗಳೂ ಫ್ರಾಗ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಲು. ಅವಳನ್ನು ಆಲ್ಮೋಸ್ಟ್ 4 ಜನ ಇದ್ರಲ್ವ, ಆ್ಯಕ್ಚುಲಿ 2 ಬ್ಯಾಚಸ್ ಇತ್ತು. ಥರ್ಡ್ ಏನೋ ಬಂದರು. ಬಟ್ ಇಲ್ಲಿ ನಾನು ಆಗಲೇ ಹೇಳಿದ ಯಾವುದೇ ಥರ ಪಾರ್ಶಿಯಾಲಿಟಿ ಮಾಡಲ್ಲ, ಫಸ್ಟ್ ಸೆಕೆಂಡ್ ಆ ಥರ ಎಲ್ಲರಿಗೂ ಕೊಡ್ತಾರೆ. ನೋಡಿ ಅವಳು ಯಾವ ಥರ ಹೋಗ್ತಿದ್ದಾಳೆ. ಸ್ವಲ್ಪ ಹೈಟ್ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಲೇಟ್ ಆಗುತ್ತೆ ಅವಳು. ಮತ್ತು ಅಷ್ಟು ಬರೋದು ಇಲ್ಲ ಅವಳಿಗೆ ಬೇರೆ ಮಕ್ಕಳು ಥರ ಬೇಗ ಬೇಗ ಜಂಪ್ ಮಾಡೋದಕ್ಕೆ. ಓಡೋದಾದರೆ ಸ್ವಲ್ಪ ಓಡ್ತಾಳೆ, ಜಂಪ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದೇ ಥರ ಎಲ್ಲ ಅವಳಿಗೂ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ವಿತ್ ಸರ್ಟಿಫಿಕೇಟ್ ಕೊಟ್ಬಿಟ್ಟು. ಅದಾದಮೇಲೆ ಮನೆಗೆ ಬಂದ್ವಿ, ಫಂಕ್ಷನ್ ಮುಗಿಸ್ಕೊಂಡು, ಮೀನ್ಸ್ ಪ್ರೋಗ್ರಾಮ್ ಮುಗಿಸ್ಕೊಂಡು. ಅದಾದಮೇಲೆ ಮನೇಲಿ ಸ್ವಲ್ಪ ತುಂಬ ದಿನ ಆಗಿತ್ತು ಕುಂಬಳಕಾಯಿ ತಂದು ಹಾಗೆ ಇತ್ತು. ಯೂಶ್ವಲಿ ಅದು ತಿಂಗಳಾನ್ಗಟ್ಲೆ ಇಟ್ರೂ ಏನೂ ಆಗಲ್ಲ. ಸ್ಟಿಲ್ ಏನೂ ಆಗಿರಲಿಲ್ಲ, ಇನ್ನೂ ಫ್ರೆಶ್ ಥರ ಇತ್ತು. ಅದನ್ನೇ ಕಟ್ ಮಾಡಿಬಿಟ್ಟು ಒಂದು ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾವು ಬಂದಿದ್ದೆ ಆಫ್ಟರ್ನೂನು. ಮತ್ತು ನನ್ನ ಮಗಳು ಎಲ್ಲ ರೆಸ್ಟ್ ಮಾಡಿ ಊಟ ಎಲ್ಲ ಮಾಡಿ ಮತ್ತು 4 o'clock ಏನಾದರೂ ತಿನ್ನೋದಕ್ಕೆ ಬೇಕಂತ ಹೇಳ್ತಿದ್ಲು. ಮನೇಲಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಸಣ್ಣ ಸಣ್ಣದಾಗಿ ಪೀಸ್ನ ಕ್ಯೂಬ್ಸ್ ಥರ ಮಾಡಿ ಸಿಪ್ಪೆ ತೆಗೆದು ಕುಂಬಳಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ಟೀಮಲ್ಲಿ ಬೇಯಿಸ್ತಾ ಇದ್ದೀನಿ. ನನ್ನ ಹತ್ರ ಸ್ಟೀಮ್ ಇಲ್ಲ, ಅದಕ್ಕೆ ನಾನು ಇಡ್ಲಿ ಪಾತ್ರೆ ಏನಿದೆ ಅದರಲ್ಲೇ ನಾನು ಬೇಯಿಸ್ತಾ ಇದ್ದೀನಿ. ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಬೇಯುತ್ತೆ. ಅರೌಂಡ್ ನಾವು ಇಡ್ಲಿ ಎಷ್ಟು ನಿಮಿಷ, ಒಂದು 15 ಮಿನಿಟ್ಸ್ ಬೇಯಿಸ್ತೀವಿ ಅಲ್ವಾ, ಅದೇ ಥರ ಇದನ್ನು ಅಷ್ಟೇ ಬೇಯಿಸ್ತಾ ಇದ್ದೀನಿ. ನಾನು ಇದನ್ನು ಸಪ್ರೇಟಾಗಿ ಪ್ಲೇಟ್ಗೆ ಹಾಕೊಳ್ಳೋದಾಗಲಿ, ಇಲ್ಲ ಸ್ವಲ್ಪ ಹಾಕ್ಕೊಂಡು ಅದು ಸ್ವಲ್ಪ ಪ್ಲೇಟ್ಗೆ ಕವರ್ ಆಗಿ ಮತ್ತೆ ಹಾಕ್ಕೊಳ್ಳೋದು ಆ ಥರ ಏನು ಮಾಡ್ತಿಲ್ಲ. ಎಷ್ಟು ಕಟ್ ಮಾಡಿದ್ದೀನೋ ಅಷ್ಟನ್ನು ಕೂಡ ಒಂದೇ ಸಲ ಹಾಕಿ ಹಪ್ಪೆಲಿ ಬೇಯಿಸ್ತಾ ಇದ್ದೀನಿ. ಯೂಶ್ವಲಿ ಬೇಯುತ್ತೆ, 15 ಮಿನಿಟ್ಸ್ಗೆ ಆಲ್ಮೋಸ್ಟ್ ಬೇಯುತ್ತೆ. ಯೂಶ್ವಲಿ ಕುಂಬಳಕಾಯಿ ಸ್ವಲ್ಪ ಸಾಫ್ಟ್ ಇರುತ್ತೆ ಅಲ್ಲ. ಸೊ ಅದೆಲ್ಲ ಆದಮೇಲೆ ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ಮೇಯ್ನ್ ತುಪ್ಪ
ತುಪ್ಪ ಬೇಕು. ಡ್ರೈ ಫ್ರೂಟ್ಸು ಬೇಕಾದರೆ ನಿಮಗೆ ಎಕ್ಸ್ಟ್ರಾ ತೊಗೋಬೋದು. ನಾನು ಇಲ್ಲಿ ಆಲ್ಮಂಡು, ಕಾಜು ಆ್ಯಂಡ್ ಗ್ರೇಪ್ಸು, ಡ್ರೈ ಗ್ರೇಪ್ಸ್ ಇಷ್ಟನ್ನು ತೊಗೊಂಡಿದ್ದೀನಿ. ಮತ್ತು ತುಪ್ಪ ಮೇಯ್ನಾಗಿ ಬೇಕಾ. ಸೊ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಆ ಗ್ಯಾಪಲ್ಲಿ 15 ಮಿನಿಟ್ಸ್ ಬೆಂದಿದೆ ಅಲ್ಲ ಕುಂಬಳಕಾಯಿ, ಅದು ಆಗಿದೆ, ಅದು ಕಂಪ್ಲೀಟಾಗಿ ಆರಬೇಕು. ಸೊ ಯೂಶ್ವಲಿ ಮಿಕ್ಸಿಲಿ ಗ್ರೈಂಡ್ ಮಾಡ್ತೀವಿ, ಅದಕ್ಕೋಸ್ಕರ ಕಂಪ್ಲೀಟಾಗಿ ಆರಬೇಕು. ಇಲ್ಲಾಂದರೆ ಹಾಗೆ ಇದ್ದರೂ ನೀವು ಹಾಗೆ ಸ್ಮ್ಯಾಶ್ ಮಾಡ್ತಿದ್ರು ಓಕೆ, ಹಾಗೆ ಸ್ಮ್ಯಾಶ್ ಕೂಡ ಮಾಡ್ಬೋದು ಸ್ಮ್ಯಾಶರಲ್ಲಿ. ಸೊ ಹಾಗೆ ನಾನು ಗ್ರೈಂಡ್ ಮಾಡ್ತಿದ್ದೀನಿ. ಅದಕ್ಕೆ ಯಾವುದೇ ಥರ ನೀರು ಹಾಕ್ಕೊಳ್ಳೋಗಿಲ್ಲ. ಸ್ವಲ್ಪ ನಿಮಗೆ ಅದು ಈಗ ಮಿಕ್ಸಿ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಆ ಥರ ಅಂತ ಅಂದರೆ ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ಯೂಶ್ವಲಿ ಬೆಂದಿರುತ್ತಲ್ಲ ಅದು ಅಷ್ಟೇ ಸಾಫ್ಟಾಗಿರುತ್ತೆ. ಯೂಶ್ವಲಿ ಗ್ರೈಂಡ್ ಆಗಿಬಿಡಿರುತ್ತೆ. ಒಂದು ನಿಮಿಷಕ್ಕಿಂತ ಟ್ರ್ ಅಂತ ತಿರುಗಿಸಿದ್ರೆ ಗ್ರೈಂಡ್ ಆಗಿರುತ್ತೆ. ನಾನು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಟೇಸ್ಟ್ಗೋಸ್ಕರ ಹಾಲು ಹಾಕ್ಕೊತಾ ಇದ್ದೀನಿ. ನೀವು ಟೇಸ್ಟ್ಗಾದರೂ ಹಾಕೊಬೋದು, ಇಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಪಂಪ್ಕಿನ್ಸ್ ಅಂತ ಏನಾದರೂ ಅನಿಸಿದ್ರೆ ಅದಕ್ಕೆ ಹಾಕ್ಕೊಳ್ಳಿ. ಸೊ ಅಷ್ಟು ಗ್ರೈಂಡ್ ಮಾಡಿದ್ದು ಆಯಿತು. ಅದಾದಮೇಲೆ ನಾನು ತುಪ್ಪ ಹಾಕಿ ಸ್ವಲ್ಪ ತುಪ್ಪನ ಜಾಸ್ತಿನೇ ಹಾಕ್ಕೊಟ್ರೆ ಬೆಟರು. ಸ್ವೀಟ್ಸ್ಗೆಲ್ಲ ತುಪ್ಪ ತುಂಬಾ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ ತುಪ್ಪ ಜಾಸ್ತಿನೇ ಹಾಕಿ ನಾನು ಮಧ್ಯೆ ಕೂಡ ಹಾಕ್ತಾಯಿರ್ತೀನಿ ತುಪ್ಪ. ಇಲ್ಲೂ ಜಾಸ್ತಿನೇ ಹಾಕ್ಕೊಟ್ಟಿದ್ದೀನಿ. ಅದಾದಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ನೀಟಾಗಿ ಫ್ರೈ ಮಾಡಿದ್ದೀನಿ ಲೋ ಫ್ಲೇಮಲ್ಲಿ. ಡ್ರೈ ಫ್ರೂಟ್ಸು ಫ್ರೈ ಆದ ತಕ್ಷಣ ರುಬ್ಬಿರುವಂತಹ ಪಂಪ್ಕಿನ್ನ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದನ್ನು ನಾವು ಪಂಪ್ಕಿನ್ ಹಲ್ವಾ ಅಂತನಾದ್ರು ಕರಿಬೋದು, ಪಂಪ್ಕಿನ್ ಪೈ ಅಂತನಾದ್ರು ಕರಿಬೋದು. ಇನ್ನು ಸ್ವಲ್ಪ ನಾವು ಹಾಲು ಎಲ್ಲ ಹಾಕಿ ಸ್ವಲ್ಪ ಲಿಕ್ವಿಡ್ ಕ್ವಾಂಟಿಟಿಲಿ ಕನ್ಸಿಸ್ಟೆನ್ಸಿಲಿ ಬಂದರೆ ಅದನ್ನು ಸೂಪ್ ಅಂತನಾದರೂ ಕರಿಬೋದು. ನಮಗೆ ಯಾವ ಥರ ಅನಿಸುತ್ತೆ ಆ ಥರ ಕರಿಬೋದು. ನಾನಿಲ್ಲಿ ಪಂಪ್ಕಿನ್ ಪೈ ಅಂತಲೇ ಮಾಡ್ತಾಯಿದ್ದೀನಿ. ಈ ಕಡೆ ತುಂಬ ಹಲ್ವಾನೂ ಅಲ್ಲ, ಈ ಕಡೆ ಸೂಪು ಅಲ್ಲ, ಆ ಥರ ಪಂಪ್ಕಿನ್ ಪೈ ಹಾಗೆ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿ ಆ್ಯಂಡ್ ಹೆಲ್ತ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಯೂಶ್ವಲಿ ಕುಂಬಳಕಾಯಿ ಅಂತ ಅಂದರೆ ಯಾರೂ ತಿಂತಿರಲಿಲ್ಲ ಅವಾಗೆಲ್ಲ, ಶೀತ ವಾಯು ಅಂದ್ಬಿಟ್ಟು. ಇತ್ತೀಚೆಗೆ ಫುಲ್ಲು ದುಡ್ಡು ಕೊಟ್ಟೆಲ್ಲ ಪರ್ಚೇಸ್ ಮಾಡೋದು ತುಂಬ ಇದೆ. ಇದರಲ್ಲಿ ತುಂಬ ಪೊಟ್ಯಾಷಿಯಮ್ ತುಂಬಾ ಯೂಸ್ ಆಗುವಂತಹ ಹೆಲ್ದಿ ಬೆನಿಫಿಟ್ಸ್ ತುಂಬಾ ಇದೆ. ಸೊ ಇದು ಸ್ವಲ್ಪ ಬೆಂದಮೇಲೆ, ಇದು ಆಲ್ರೆಡಿ ಬೆಂದಿದೆ ಅಲ್ವಾ, ಒಂದು 5 ನಿಮಿಷ ಬೆಂದರೆ ಸಾಕು, ಅವಶ್ಯಕತೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರುತ್ತೆ, ಅದು ಮತ್ತೆ ಫುಲ್ಲು ಗಟ್ಟಿ ಆಗೋವರೆಗೆ ಬಿಡ್ತಾಯಿದ್ದೀನಿ. ನಾವು ಇಲ್ಲಿ ತುಂಬಾ ಇದಾಗಿಲ್ಲ, ಸೊ ಗಟ್ಟಿ ಆಗೋವರೆಗೆ ಬಿಟ್ಟು ಬೇಕಾದ್ರೆ ಅಡಿಷನಲ್ ಹಾಲು ಕೂಡ ನಾವು ಆ್ಯಡ್ ಮಾಡ್ಕೊಬೋದು. ಮತ್ತು ನೀರು ಹಾಕೋ ಅವಶ್ಯಕತೆ ಇಲ್ಲ. ಇಫ್ ಇನ್ ಕೇಸ್ ನಮಗೆ ಸೂಪ್ ಥರ ಬೇಕಂದರೆ ಹಾಲು ಹಾಕ್ಬೋದು. ಫೈನಲಿ ಪಂಪ್ಕಿನ್ ಪೈ ರೆಡಿಯಾಗಿದೆ ಸರ್ವ್ ಮಾಡಿದ್ರೆ.